ಸ್ವಾಮಿಗಳ ಈಗಲೂ ಕೂಡ, ಯಾಕೆಂದ್ರೆ ಈ ವಿಚಾರದಲ್ಲಿ ಪ್ರಶ್ನೆ ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ಲ, ತಮ್ಮನ್ನ ಪೀಠದಿಂದ ಉಚ್ಚಾಟನೆ ಮಾಡಿದೆ ಅಂತ ಟ್ರಸ್ಟ್ ಹೇಳಿದ ಮೇಲೆ ತಾವು ಇನ್ನೂ ಕೂಡ ಪೀಠದಲ್ಲೇ ಮುಂದುವರೆದಿದ್ದೀರಾ, ಅಥವಾ ಪರ್ಯಾಯ ಪೀಠವನ್ನ ರಚನೆ ಮಾಡಿದ್ದೀರಾ, ಅಥವಾ ಪೀಠದಿಂದ ಉಚ್ಚಾಟನೆ ಮಾಡುವಂತಹ ಹಕ್ಕು ಅಧಿಕಾರ ಅವರಿಗಿಲ್ವಾ? ತಮ್ಮ ಉತ್ತರ ಏನಿದಕ್ಕೆ? ನಮ್ಮ ಆ ಟ್ರಸ್ಟಿಗೂ ನಮ್ಮ ಪೀಠಕ್ಕೆ ಸಂಬಂಧ ಇಲ್ಲ. ಪೀಠ ಸ್ವತಂತ್ರವಾಗಿರ್ತಕ್ಕಂಥದ್ದು. ಆ ಪೀಠಕ್ಕೆ ಅವರು ಒಂದು ಸ್ಥಳವನ್ನು ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಟ್ರಸ್ಟ್ನಲ್ಲಿ ಹೇಳಿದರು. ಆಗ ಆ ಸ್ಥಳದಲ್ಲಿ ನಾವಿದ್ವಿ. ಅದಾದಮೇಲೆ ಆ ಟ್ರಸ್ಟಿಗೆ ಅಧ್ಯಕ್ಷರು ಮಾಡ್ತೀವಿ ಅಂತ ಹೇಳಿದರು. ಆಗ ನಾವು ವೇಟ್ ಮಾಡಿದ್ವಿ. ನಮ್ಮನ್ನು ಅಧ್ಯಕ್ಷನ ಮಾಡಲಿಲ್ಲ. ಆ ಸ್ಥಳವನ್ನು ಸಹ ನಮ್ಮ ಪೀಠದ ಹೆಸರಲ್ಲೇ ಬರಲಿಲ್ಲ. ಹಂಗಾಗಿ ನಾವು ವೇಟ್ ಮಾಡ್ತಾಯಿದ್ವಿ, ಕಾಯ್ತಾಯಿದ್ವಿ. ಇವತ್ತು ನಾಳೆ ಸುಧಾರಣೆ ಆಗ್ತದೆ ಅಂತೇಳಿ ಆಗಲಿಲ್ಲ. ಹಾಗಾಗಿ ನಮ್ಮ ಪೀಠವನ್ನು ಈಗಾಗಲೇ ಬೇರೆ ಕಡೆ ಸ್ಥಳಾಂತರ ಮಾಡಿದ್ವಿ. ಮತ್ತು ಪರ್ಯಾಯ ಪೀಠ ಅನ್ನೋದು ಇಲ್ಲೇ ಇಲ್ಲ. ಮೂಲ ಪೀಠ, ಪ್ರಥಮ ಪೀಠ, ಕೂಡಲ ಸಂಘದ ಪಂಚಮಸಾಲಿ ಪೀಠ. ಆ ಪೀಠವನ್ನು ಕೂಡಲ ಸಂಘದಲ್ಲಿ ಮತ್ತೊಂದು ಕಡೆ ಸ್ಥಳಾಂತರ ಮಾಡಿ ಧಾರ್ಮಿಕ ಚಟುವಟಿಕೆ ಮಾಡ್ತದೆ. ಈ ಕೂಡಲ ಸಂಗಮದಲ್ಲಿ ತಮ್ಮದು ಪೀಠಕ್ಕೆ ಸಂಬಂಧಪಟ್ಟಂತಹ ಕಟ್ಟಡ ಅದು ಇದು ಆರಂಭ ಆಗಿದೆ. ಈಗಾಗಲೇ ಒಂದು ಭೌತಿಕವಾದಂಥ ಕಟ್ಟಡದಲ್ಲಿ ಪೀಠಕ್ಕೆ ಬೇಕಾಗಿರ್ತಕ್ಕಂಥ ವಾಸ್ತವ್ಯ, ಪೂಜೆ, ಪುನಸ್ಕಾರ ಅದೆಲ್ಲ ಮಾಡ್ತಿದ್ವಿ. ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಟ್ಟಡ ಮಾಡಲಿಕ್ಕೆ ಸ್ಥಳೀಯ ಭಕ್ತಾದಿಗಳು ಭೂಮಿ ದಾನ ಮಾಡ್ತೀವಿ ಅಂತ ಹೇಳಿದರೆ, ಅವ್ರು ಯಾವ ಭೂಮಿ ದಾನ ಮಾಡ್ತೋ ಅಲ್ಲಿ ಪೀಠದ ಕಟ್ಟಡವನ್ನು ಸ್ವತಂತ್ರವಾಗಿ ಕಟ್ತೀವಿ. ಈಗ ಮಠಗಳು, ಈ ಒಂದು ಕರ್ನಾಟಕ ರಾಜ್ಯದ ಮಠಗಳ ಪರಂಪರೆ ತುಂಬಾ ಅನಾದಿ ಕಾಲದಿಂದಲೂ ನಡೆದು ಬಂದಿದೆ. ಅದು ಅಕ್ಷರ ದಾಸೋಹ ಆಗಿರ್ಬೋದು, ಅನ್ನದಾಸೋಹ ಆಗಿರ್ಬೋದು, ಶಿಕ್ಷಣ ಕ್ರಾಂತಿ ಆಗಿರ್ಬೋದು. ಪೀಠಗಳು ಕೇವಲ ಆಧ್ಯಾತ್ಮಿಕ ಅಷ್ಟೇ ಅಲ್ಲ, ಬಹಳಷ್ಟು ಕ್ಷೇತ್ರಗಳಲ್ಲೂ ಕೂಡ ಆರ್ಥಿಕವಾಗಿ ಸಬಲವಾಗಿ ಸದೃಢವಾಗಿ ಮುನ್ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಪಂಚಮಸಾಲಿ ಪೀಠ ಅಥವಾ ಪಂಚಮಸಾಲಿ ಮಠ ಆರ್ಥಿಕವಾಗಿ ಸದೃಢ ಆಗಲೇಬಾರದು ಅನ್ನುವಂತ ಕೆಲ ಭಕ್ತರು ಅಥವಾ ಟ್ರಸ್ಟ್ ನ ಒಂದು ಮಾತೇನಿದೆ ಅಂದ್ರೆ, ಇವರು ಆಸ್ತಿಗಳನ್ನ ಮಾಡಬಾರ್ದು, ಇವರು ಬೇರೆ ಮಾಡಬಾರ್ದು, ಇವರು ಮಠದಲ್ಲೇ ಕುಂತಿರ್ಬೇಕು, ಮಠದಲ್ಲೇ ಧ್ಯಾನ ಮಾಡಬೇಕು, ಹೊರಗಡೆ ಓಡಾಡಬಾರ್ದು, ಈ ತರದ ಕಟ್ಟುಪಾಡುಗಳು ಅಥವಾ ಈ ರೀತಿಯಾದಂತಹ ಕೆಲವೊಂದು ನಿಬಂಧನೆಗಳು, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅದೇ ಬಹಳ ಬೇಸರ. ಅಂದ್ರೆ ಬೇರೆ ಮಠಗಳು ನೋಡ್ರಿ, ಅಲ್ಲ, ಈಗ ನಮ್ದೇನಾಯ್ತು, ನಮ್ಮ ಪಂಚಮಸಾಲಿ ಪೀಠದ ನಮ್ಮೆಲ್ಲರದು ಒಂದು ಏನು ಸಮಸ್ಯೆ ಇದೆಯಪ್ಪ ಅಂದ್ರೆ, ಸಂಘಟನೆ ಮಾಡೋರು ನಾವು, ದುಡಿಯೋರು ನಾವು, 24 ಗಂಟೆ ನಿಸ್ವಾರ್ಥವಾಗಿ ಸೇವೆ ಮಾಡೋರು ನಾವು. ಆದರೆ ಕೆಲವು ಸ್ವಾರ್ಥಿ ಭಕ್ತರು ಆ ಟ್ರಸ್ಟ್ ಅನ್ನೋದನ್ನು ಮಾಡಿಕೊಂಡು ಶ್ರೀಗಳವರನ್ನು ಕೇವಲ ನಮ್ಮ ಕಪಿಮುಷ್ಟಿ ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಇದು ನಮ್ಮದೇ ಮಠ ಅಲ್ಲ ಅಂತ ಅನೇಕ ಮಠಗಳು ಹಂಗಾಗ್ಬಿಟ್ಟ ಪರಿಸ್ಥಿತಿ. ಸನ್ಯಾಸಿ ಸ್ವತಂತ್ರವಾಗಿರಬೇಕು ಅಂತ, ಅವ್ರಿಗೆ ಯಾವುದೇ ಬಂಧನಗಳು ಇರಬಾರ್ದು ಅಂತ. ಹಾಗಾಗಿ ಮುಂಚೆ ನೋಡಿ, ಲಿಂಗಾಯತರ ಮಠಗಳು ಇತ್ತೀಚೆಗೆ 2000 ಇತ್ತೀಚೆಗೆ ಆಗಿರ್ತದೆ ಮಠಗಳಿಗೆ ಟ್ರಸ್ಟ್ಗಳಿದಾವೆ. ಮುಂಚೆ ಯಾವಕ್ಕೂ ಮಠಗಳು ಟ್ರಸ್ಟ್ ಇಲ್ಲ. ಅವ್ರ ಗುರುಗಳೇ ಸುಪ್ರೀಂ ಆಗಿದ್ರು, ಭಕ್ತರ ಅಧೀನವಾಗಿದ್ರು. ಭಕ್ತರ ಅಧೀನವಾಗಿ ಗುರುಗಳು ಇರ್ತಿದ್ರು ಹೊರತು ಟ್ರಸ್ಟ್ನ ಅಧೀನ ಗುರುಗಳು ಇರ್ತಿದ್ದಿಲ್ಲ. ನಾವು ಭಕ್ತರ ಅಧೀನವಾಗಿ ಗುರುಗಳು ಇರೋಣ, ಟ್ರಸ್ಟ್ನ ಅಧೀನ ಇರ್ತಿದ್ದಿಲ್ಲ. ಅಕೌಂಟಬಿಲಿಟಿ ಇರಬೇಕು ಅಂತ, ಏಕಚಕ್ರಾಧಿಪತ್ಯ ಆ ಉದ್ದೇಶಕ್ಕೆ ಭಕ್ತರ ಇತ್ತೀಚೆಗೆ ಮಾಡಿದ್ದಾರೆ. ಮಾಡಿದ್ಮೇಲೆ ಅದೇನಾಗಿದೆಯಪ್ಪ ಅಂದರೆ, ಒಳ್ಳೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ, ನಿಸ್ವಾರ್ಥ ಸೇವೆ ಮಾಡೋ ಸಂದರ್ಭದಲ್ಲಿ ನಾವು ಹೇಳ್ದಂಗೆ ಕೇಳಬೇಕು, ನಾವು ಹೇಳ್ದಂಗೆ ಮಾಡಬೇಕು. ಈ ರೀತಿಯಾಗಿ ತಮ್ಮ ಮಾತು ಕೇಳದೆ ಹೋದರೆ ಈ ರೀತಿಯಾಗಿರ್ತಕ್ಕಂಥ ತೆಗೆದುಹಾಕುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ. ಗುರುಗಳು ಸ್ವತಂತ್ರ ಕೆಲಸ ಮಾಡಲಿ. ನೀವು ಬೇಕಾದ್ರೆ ಟ್ರಸ್ಟ್ ವತಿಯಿಂದ ಶಿಕ್ಷಣ ಸಂಸ್ಥೆಗಳು ಮಾಡ್ಕೊಳ್ರಿ, ದಾಸೋಹ ಕೇಂದ್ರಗಳು ಮಾಡ್ಕೊಳ್ರಿ. ಆದರೆ ಗುರುಗಳನ್ನು ನಿಯಂತ್ರಣ ಮಾಡುವಂಥ, ಗುರುಗಳನ್ನು ಮಾಡುವಂಥದ್ದು ಸರಿಯಲ್ಲ ಅಂತ. ಹಾಗಾಗಿ ನನಗೆ ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿರಾಶೆ ಉಂಟಾಗೈತೆ. ಈ ರೀತಿ ಯಾವುದೇ ಗುರುಗಳಾಗಿಲ್ಲ, ನಾನೊಬ್ಬರೇ ಅಂತಲ್ಲ. ಇವತ್ತು ಹಿಂದೆ ಸುಮಾರು ಲಿಂಗಾಯತ ಮಠಗಳು ಅವಕ್ಕೆ ಯಾವಕ್ಕೆ ಈ ರೀತಿ ಯಾವ ಕಮಿಟಿಗಳು ಏನಿಲ್ಲ. ನಮ್ಮ ಪೀಠಗಳಿಗೆ ಆ ರೀತಿಯಾಗಿರ್ತಕ್ಕಂಥ ಮಾಡಿಬಿಟ್ರು. ಅವತ್ತು ನಾವು ಕೇಳೋಕ್ಕೋಲ್ಲ. ನಮಗೇನಿತ್ತು, ಭಕ್ತರು ಸ್ವತಂತ್ರಪ್ಪ, ಭಕ್ತ ಹೆಂಗೆ ಹೇಳ್ಕೊಂಡು ಕೇಳಬೇಕು ಅಂತೇಳಿ ಈ ಥರ ವಿಶಾಲ ಭಾವನೆಯಿಂದ ಸೈದ್ಧಾಂತಿಕವಾಗಿ ಎದಕ್ಕೆ ಬೇಕು, ನಮಗೆಲ್ಲ ಗುರುಗಳಲ್ಲಿ ಎದಕ್ಕೆ ಬೇಕು ಆಸ್ತಿ ಅಂತಸ್ತು ಅಂತೇಳಿ ಸಮಾಜ ಮುಖ್ಯ ಅಂತ ತಿಳ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಒಂದು ಎಥಿಕ್ಸಿನ ಅಂಟ್ಕೊಂಡಿದ್ದ ಕಾರಣಕ್ಕೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೆ. ಬಟ್ ಅವರಿಂದ ಆ ನಿರೀಕ್ಷೆಗಳನ್ನ ನಾವು ಪಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, 24 ಗಂಟೆ ಸಮಾಜ ಶಾಶ್ವತ ಅಂತ ತಿಳ್ಕೊಂಡು ಸಮಾಜ ಸಂಘಟನೆ ಮಾಡಿದೆ. ನಾಳೆ ನನಗೆ ಏನೇ ಕಷ್ಟ ಬಂದರೆ ಸಮಾಜ ನನ್ನ ಜೊತೆ ಬರುತ್ತೆ. ಗುರುಗಳು ಬಹಳ ಲೋಕ ಸಂಚಾರಿ. ಅವ್ರಿಗೆ ಹುಬ್ಳಿಯಾಗ ಮನೆ ಐತಿ, ಬೆಳಗಾವಿಯಾಗ ಮನೆ ಐತಿ, ಮತ್ತೆ ಬೆಂಗಳೂರಲ್ಲಿ ಮನೆ ಇದೆ. ಅವ್ರು ಬಹಳ ಓಡಾಡೋದು ಬಹಳ ಅವ್ರಿಗೆ. ಅವ್ರ ಮಠದಲ್ಲಿ ಇರೋದಿಲ್ಲ. ಮಠ ಒಂಥರ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ಹಾಗಾಗಿ ನಾವು ಮಠಕ್ಕೆ ಬೇಗ ಹಾಕಿಬಿಟ್ಟಿದ್ದೀವಿ, ಅವ್ರು ಓಡಾಡ್ಕೊಂಡಿರ್ಲಿ, ಈ ತರದ ಭಾವನೆಗಳು ನೋಡ್ರಿ. ನಾನು ಯಾವತ್ತು ಸಂದೇಶ ಅಲ್ಲ, ಕರೆಕ್ಟು. ಅವ್ರಿಗೆ ಹೇಳುವಂಥ ನಾಲಿಗೆಗೆ ಸಂಸ್ಕೃತಿ ಸಂಸ್ಕಾರ ಇಲ್ಲ. ಭಕ್ತರು ಬೆಳಗಾವಿ ಮೀಸಲಾತಿ ಹೋರಾಟದ ಕೇಂದ್ರ ಕಚೇರಿ ಇಲ್ಲಿ ಬಂದ ವಸತಿಗೋಸ್ಕರವಾಗಿಯೇ ನಮ್ಮ ಲೋಕಲ್ AB ಪಾಟೀಲ್ರು ಅವರೆಲ್ಲ ಇಲ್ಲಿ ಮುಂಚೆ ಇಲ್ಲಿ ಉಳ್ಕೊಳ್ತಿದ್ದೆ. ಇಲ್ಲಿ ಮದುವೆಗಳು ಬಂದಾಗ ತೊಂದರೆ ಆಗುತ್ತೆ ಅಂತೇಳಿ ಸಹಜವಾಗಿಯೇ ಬೆಳಗಾವಿ ಜನ ಭಕ್ತರು ಉಳ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬೆಂಗಳೂರಿನ ಉಪವಾಸ ಸತ್ಯಾಗ್ರಹ ಕೈಗೊಂಡು 3 ತಿಂಗಳ ಗಂಟೆ
ಕುಮಾರಕೃಪೆ ಗೆಸ್ಟ್ ಹೌಸ್ ಉಳ್ಕೊತಿದ್ದೀವಿ. ಗುರುಗಳು ಹಂಗೆ ಹಿಡ್ಕೊಳೋದು ಬೇಡ ಅಂತೀವಿ, ಭಕ್ತಲ್ಲಿ ಕೇಳ್ಕೊಂಡು ಒಂದು ವಸ್ತೀವಿ. ಉಳ್ಕೊಳಕ್ಕೆ ಪೂಜೆಗೆ ಪ್ರಸಾದಕ್ಕಂತೀವಿ. ತಪ್ಪೇನೈತಿ? ಮತ್ತು ಗುರುಗಳು ಎಲ್ಲಿ ಉಳ್ಕೋಬೇಕು? ಎಲ್ಲರೂ ಬಂದು ಭೇಟಿ ಮಾಡಲಿಕ್ಕೆ ಅನುಕೂಲ, ನೀವು ಬಂದರೆ ಭೇಟಿ ಮಾಡ್ಲಿಕ್ಕೆ ಅನುಕೂಲ ಐತಿ. ಭಕ್ತರ ಮನೆಗೆ ಉಳ್ಕೊಂಡ್ರಪ್ಪ ಅಂದ್ರೆ ಎಲ್ಲಿ ಮುಕ್ತವಾಗಿ ಇಲ್ಲಿ ಇದೆಲ್ಲ ಮಾಡೋಕ್ಕಾಗತ್ತೆ. ಹಂಗಾಗಿ ಅದನ್ನೇ ಅಪಾರ್ಥ ಮಾಡ್ಕೊತ, ಅದನ್ನೇ ಅಪಪ್ರಚಾರ ಮಾಡ್ಕೊತ ಮಾತಾಡ್ತಾ ಹೊಂಟಾರೆ ಕೆಲವರೆಲ್ಲ. ಅದಕ್ಕೆ ಅದ್ರ ಬಗ್ಗೆ ಅದನ್ನು ಏನಾದರೂ ನಾವು ಒಬ್ಬರೇ ಖಾಸಗಿಯಾಗಿ ಏನಾದ್ರು ಅಷ್ಟೇ ಮಾಡಿದರೆ ತಪ್ಪು. ಇಡೀ ಸಮಾಜ ಎಲ್ಲರೂ ಕೂಡಿ, ಅವರೆಲ್ಲರೂ ಕೂಡಿ ಮಾಡಿರ್ತಕ್ಕಂಥದ್ದು ಸಮಾಜದಲ್ಲಿ ಅಕ್ರಮ ಆಸ್ತಿ ತೋರಿಸ್ಕೊಟ್ರೆ, ಅಕ್ರಮ ಆಸ್ತಿ ಏನು ಮಾಡಿದ್ದು ತೋರಿಸ್ಕೊಟ್ರೆ ಅದನ್ನು ಅವರೇ ತಗೊಂಡೋಗ್ಲಿ, ಯಾರು ಬೇಡ ಅಂತ. ಅಕ್ರಮ ಆಸ್ತಿ ಎಲ್ಲಿ ಮಾಡಿ ಎಷ್ಟು ಮಾಡೋದಾಗಿತ್ತು ನಾವು. ಕೂಡಲ ಸಮಯದಲ್ಲಿ ಭಕ್ತರು ಕೊಟ್ಟಿದ್ದು ಬಿಟ್ಟರೆ, ಭಕ್ತರು ಕೊಟ್ಟಿದ್ದು 13 ಗಂಟೆ. ಅದು ಭಕ್ತರೆಲ್ಲ ನಾನು ದುಡ್ಡು ಕೊಟ್ಟು ತಗೊಂಡಿದ್ದು, ಭಕ್ತನ ದುಡ್ಡು ಕೊಟ್ಟು ತಗೊಂಡು 13 ಗಂಟೆ. ದಾವಣಗೆರೆಯಲ್ಲೂ ಭಕ್ತರು ನಮಗೆ ದಾನ ಕೊಟ್ಟಿದ್ದು ಬಿಟ್ಟರೆ ಏನೂ ಇಲ್ಲೇ ಇಲ್ಲ ನಮ್ಮ ಹೆಸರು. ನಾನು ಏನೂ ಮಾಡ್ಕೊಳಕ್ಕೂ, ಯಾಕೆಂದ್ರೆ ಇಂಥ ದುಷ್ಟರು ಇವತ್ತು ನಾಳೆ ಮತ್ತೆ ವಶಪಡಿಸ್ಕೊಂತಾರೆ, ಇವತ್ತು ನಾಳೆ ಇದನ್ನು ತಿಂತಾರೆ ಅನ್ನೋ ಕಾರಣಕ್ಕೆ, ಇದು ಅಂಥ ದುಷ್ಟ ವ್ಯಕ್ತಿಗಳ ಪಾಲು ಆಗಬಾರ್ದ ಕಾರಣಕ್ಕೆ ಯಾವುದನ್ನು ಮಾಡೋಕ್ಕೋಗಿಲ್ಲ. ಯಾವ ಆಸ್ತಿನೂ ಮಾಡೋಕ್ಕೋಗಿಲ್ಲ, ಪಾಸ್ತಿನೂ ಮಾಡೋಕ್ಕೋಗಿಲ್ಲ, ದುಡ್ಡು ಮಾಡೋಕ್ಕೋಗಿಲ್ಲ. ಸುಮ್ಮನೆ ಸೇವೆ ಮಾಡ್ಕೊಂಡು ಹೋಗೋಣ, ಮುಂದೆ ನೋಡೋಣ ಅಂತ ತಿಳ್ಕೊಂಡು ಈ ಭಾವನೆಯಿಂದ ಹೊಂಟಿರ್ತೀವಿ.